ಸುಗ್ಗಿಯ ಹರ್ಷದ ಸಂಕೇತ ಸಂಕ್ರಾಂತಿ. ಸಂಕ್ರಾಂತಿಯೇ ಏಕೆ? ಎಲ್ಲ ಹಬ್ಬ ಹರಿದಿನ, ಎಲ್ಲ ಶುಭ ಕಾರ್ಯಗಳ ಸಂತಸ ಸಂಭ್ರಮಗಳ ಸಾಕ್ಷಾತ್ಕಾರವಾಗಿ ಮೆರೆಯುತ್ತದೆ ಮೆರಿಗುವ ವಸ್ತ್ರ ವೈಭವ ರೇಷ್ಮೆ. ಕರ್ನಾಟಕದ ಈ ಸಿರಿನಾಡು ಚಿನ್ನದ ನಾಡು ಮಾತ್ರವಲ್ಲ, ಶ್ರೀಗಂಧದ ಗೂಡು, ಸರಿಸಾಟಿಯಿಲ್ಲದ ರೇಷ್ಮೆಯ ತವರು. ಇಡೀ ಭಾರತದಲ್ಲಿ ಉತ್ಪಾದನೆಯಾಗುವ 8,000 ಟನ್ ರೇಷ್ಮೆಯಲ್ಲಿ ಅರ್ಧ ಭಾಗಕ್ಕಿಂತ ಹೆಚ್ಚು ಕರ್ನಾಟಕದಲ್ಲಿ ಉತ್ಪತ್ತಿಯಾಗುತ್ತದೆ. ರೇಷ್ಮೆಯ ಆಕರ್ಷಣೆ ಅಸಾಮಾನ್ಯ. ನಮ್ಮ ಸೊಗಸು ಸಂತೋಷಗಳಿಗೆ ಕಾರಣವಾಗಿ ಇತರರ ಆಸೆ ಅಸೂಯೆಗಳನ್ನು ಪ್ರಚೋದಿಸುವ ಈ ರೇಷ್ಮೆ ಪ್ರಕೃತಿಯ ಅತ್ಯಮೂಲ್ಯ ಕೊಡುಗೆ. ಕುಶಲನೇಕಾರರ ಅನುಭವಿ ಕೈಗಳು ಮಗ್ಗದಲ್ಲಿ ನೇಯುವ ವಸ್ತ್ರ ಕಲಾಕೃತಿಗಳ ಹುಟ್ಟು ಇರುವುದು ಇಲ್ಲಿ, ಈ ಮೃದುವಾದ ರಾಶಿ ರಾಶಿ ರೇಷ್ಮೆ ಗೂಡುಗಳಲ್ಲಿ. ಪ್ರಕೃತಿ ನಿಯಮಗಳು ಆಶ್ಚರ್ಯಕರ, ರಮ್ಯ. ಬೀಜಗರ್ಭದಿಂದ ಚಿಟ್ಟೆ ಹೊರಬರುವುದು ಬೆಳಗಿನ ಜಾವ ಮಾತ್ರ. ಹೊರ ಪ್ರಪಂಚದ ಮೊದಲ ಇಣುಕು ನೋಟಕ್ಕೆ ಮುಂಜಾನೆಯ ಮುಹೂರ್ತ. ಬಿದಿರಿನ ತಟ್ಟೆಗಳಲ್ಲಿಟ್ಟು ಗಂಡು ಹೆಣ್ಣು ಚಿಟ್ಟೆಗಳನ್ನು ಬೇರ್ಪಡಿಸಿ ಉತ್ತಮ ರೇಷ್ಮೆ ಪಡೆಯಲು ಸ್ಥಳೀಯ ತಳಿಯೊಂದಿಗೆ ಬೈವೋಲ್ಟಿನ್ ಗಂಡು ಚಿಟ್ಟೆಯೊಡನೆ ಮಿಲನ. ಅದರ ಫಲ ಇದು. ಪ್ರತಿಯೊಂದು ಅಂಕಣದಲ್ಲೂ ಒಂದು ಸಲಕ್ಕೆ ಸುಮಾರು 400 ರಿಂದ 500 ಮೊಟ್ಟೆಗಳನ್ನಿಡುತ್ತದೆ. ದೋಷರಹಿತ ಮೊಟ್ಟೆಗಳಿಗಾಗಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ. ಉತ್ಕೃಷ್ಟ ಹಾಗೂ ರೋಗರಹಿತ ಮೊಟ್ಟೆಗಳ ವಿತರಣೆಗೆ ಸರ್ಕಾರ ವ್ಯವಸ್ಥೆ ಮಾಡಿರುವ ಮಾರಾಟ ಕೇಂದ್ರಗಳಲ್ಲಿ ರೈತರು ಕೊಳ್ಳುತ್ತಾರೆ. ರೇಷ್ಮೆ ಹುಳುಗಳಿಗೆ ಆಹಾರ ಹಿಪ್ಪುನೇರಳೆ. ಇದನ್ನು ಇತರ ಬೆಳೆಗಳೊಂದಿಗೆ ಸಹ ಕೃಷಿ ಮಾಡಬಹುದು. ಇಡೀ ರೈತ ಕುಟುಂಬಕ್ಕೆಲ್ಲ ಉದ್ಯೋಗ ಒದಗಿಸಬಲ್ಲುದು ಈ ಹಿಪ್ಪುನೇರಳೆ ವ್ಯವಸಾಯ. ಸೊಂಪಾದ ಹಸಿರೆಲೆಗಳನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ 10 ದಿನಗಳ ನಂತರ ಮೊಟ್ಟೆಯೊಡೆದು ಬಂದಿರುವ ಕಂದಮ್ಮಗಳ ಮೇಲೆ ಉದುರಿಸುತ್ತಾರೆ. ಹಿಂಗದ ಹಸಿವು ಬಲಿತ ಹುಳುಗಳಿಗೆ ಹೆಚ್ಚು ಹೆಚ್ಚು ಹಸಿರು. ಮೊಟ್ಟೆಯೊಡೆದ ಕ್ಯಾಟರ್ಪಿಲ್ಲರ್ ಹೇರಳವಾಗಿ ಸೊಪ್ಪನ್ನು ತಿಂದು ಘನವಾಗಿ ಬೆಳೆದು
28 ದಿನಗಳಲ್ಲಿ ಹಣ್ಣಾಗುತ್ತದೆ. ಗೂಡು ಕಟ್ಟುವ ಈ ಘಟ್ಟಕ್ಕೆ ಬಂದ ಹುಳುಗಳ ವಾಸ ಚಂದ್ರಿಕೆಯಲ್ಲಿ 3 ರಿಂದ 4 ದಿವಸ. ಬೆಳಕಿನ ರಶ್ಮಿಯಂತೆ ಸೂಕ್ಷ್ಮವಾದ ನವುರಾದ ಎಳೆಗಳ ಗೂಡು. ಐದು ದಿನಗಳ ನಂತರ ಪೂರ್ಣ ಹಣ್ಣಾದ ಗೂಡುಗಳನ್ನು ಬಿಡಿಸಿ ಮಾರಾಟಕ್ಕೆ ಸಾಗಣೆ. ನನ್ನ ಹೆಸರು ಮೌತುರೇಗೌಡ ಅಂತ ಸರ್. ಕನಕಪುರ ತಾಲೂಕು ತಾಮಸಂದ್ರ ದಾಖಲೆ ಹೊಸಕೋಟೆ ಅಂತ. ನಮ್ಮ ತಂದೆ ನಮ್ಮ ತಾತ ಎಲ್ಲ ಈ ರೇಷ್ಮೆ ಆಡ್ತಾ ಇದ್ರು. ಈಗ ನಾನು 25 ವರ್ಷದಿಂದ ಅಂದ್ರೆ ಸುಮಾರು ಅನುಭವ ಬಂದ ಮೇಲೆ ಗೂಡು ತಗೊಂಡು ಮಾರ್ಕೆಟ್ಗೆ ಹೋಗ್ತಾ ಇದ್ದೆ ಸರ್. ಅಲ್ಲಿ ಮಾರ್ಕೆಟ್ನಲ್ಲಿ ಅಂದರೆ ಈ ಲೋಕಲ್ ಮಾರ್ಕೆಟ್ನಲ್ಲಿ ನಮಗೆ ಭಾರಿ ಅನ್ಯಾಯ ಆಯ್ತಾ ಇತ್ತು ಸ್ವಾಮಿ. ತೂಕ ನ್ಯಾಯವಾಗಿ ತೂಗ್ತಾ ಇರಲಿಲ್ಲ, ದುಡ್ಡು ನ್ಯಾಯವಾಗಿ ಕೊಡ್ತಾ ಇರಲಿಲ್ಲ. ಆಮೇಲೆ ಉದಾಹರಣೆಗೆ ಒಂದು ಸಾರಿ ನಾನು ರಾಮನಗರಕ್ಕೆ ಗೂಡು ತಗೊಂಡು ಹೋದೆ. ಅಲ್ಲಿ ಯಾರೋ ಕೆಲವರು ನಿಂತಿದ್ರು, ಬಾಪ್ಪ ನಾನು ಈ ಗೂಡು ತಗೊಂತೀನಿ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ ನೀವು ರೇಟ್ ಏನು ಕೊಡ್ತೀರಿ ಅಂತ ಕೇಳಿದೆ. 45 ರೂಪಾಯಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ತಗೊಂಡು ಹೋದ ಸ್ವಾಮಿ. ತಗೊಂಡೋದ್ರೆ ಒಬ್ರು ಈ ಕಡೆಯಿಂದ ತೂರು, ಒಬ್ರು ಆ ಕಡೆಯಿಂದ ತೂಗಿ ಯಾಕೋ ಸರೋಗ್ಲಿಲ್ಲ. ಅದನ್ನ ಎತ್ಕೊಂಡೋಗಿ ವಾಪಸ್ ಬಂದ್ಬಿಟ್ಟ ಸ್ವಾಮಿ. ಭಾರಿ ಅನ್ಯಾಯ ನಡೀತಾ ಇತ್ತು ಸ್ವಾಮಿ. ಈಗ ಸರ್ಕಾರಿ ರೇಷ್ಮೆ ಗೂಡು ಮಾರ್ಕೆಟ್ ಆದಮೇಲೆ ನಮಗೀಗ ಮೊದಲಷ್ಟು ತೊಂದರೆ ಇಲ್ಲ ಸ್ವಾಮಿ. ನಾವು ಬೆಳೆದ ಗೂಡನ್ನ ತಗೊಂಡೋಗಿ ಗೌರ್ಮೆಂಟ್ ಮಾರ್ಕೆಟ್ಗೆ ಗೂಡು ಮಾರ್ಕೆಟ್ಗೆ ಹಾಕಿರ್ತೀವಿ. ಅಲ್ಲಿ ಸರ್ಕಾರಿ ಅಧಿಕಾರಿ ಎದುರುಗಡೆನೆ ಆಕ್ಷನ್ ಮಾಡಿ ಆ ಗೂಡನ್ನ ತೂಕನೂ ಕರೆಕ್ಟಾಗಿ ಮಾಡಿ ಅದನ್ನು ನಮಗೆ ಯಾವ ತೊಂದರೆ ಇಲ್ದಂಗೆ ಆ ದಿವಸನೇ ನಮಗೆ ಆ ದುಡ್ಡನ್ನು ಕೊಡಿಸ್ಕೊಡ್ತಾರೆ. ಅಂದರೆ ಈ ಗೌರ್ಮೆಂಟ್ ಮಾರ್ಕೆಟ್ ಆದಮೇಲೆ ನಮಗೆ ಯಾವ ತೊಂದರೆ ಇಲ್ಲದೆ ಮಾರ್ಬಿಟ್ಟು ಸುಖವಾಗೂ ಮನೆ ಸೇರ್ತಾ ಇದ್ದೀವಿ. ದುಡ್ಡು ತಗೊಂಡು ಬಂದು ನಮ್ಮದೇ ಮನೆಯಲ್ಲಿ ಸಂತೋಷವಾಗಿರ್ತೀವಿ ಸ್ವಾಮಿ. ಮೊದಲಷ್ಟು ನಮಗೆ ತೊಂದರೆ ಇಲ್ಲ ಈಗ ನಮಗೆ. ಈಗ ಎಲ್ಲ ವ್ಯಾಪಾರ ವ್ಯವಸ್ಥಿತ ಸರ್ಕಾರಿ ಗೂಡು ಮಾರುಕಟ್ಟೆಯ ಮೂಲಕ. ರೀಲರ್ಗಳು ಗೂಡಿನ ಗುಣಪರೀಕ್ಷೆ ಮಾಡಿ ನೋಡಿ ತಾವು ಖರೀದಿಸಲು ಬಯಸುವ ಪ್ರಮಾಣಕ್ಕನುಸಾರವಾಗಿ ನಗದು ಠೇವಣಿ ಇರಿಸುತ್ತಾರೆ. ರೈತರಿಗೂ ಕೊಳ್ಳುವವರಿಗೂ ನೇರ ವ್ಯವಹಾರವಿಲ್ಲ. ಬೆಲೆಯ ನಿರ್ಧಾರದಲ್ಲಿ ಚೌಕಾಸಿಗೆ ಅವಕಾಶವಿಲ್ಲ. ಬಹಿರಂಗವಾಗಿ ಇಲಾಖೆಯ ಅಧಿಕಾರಿಗಳು ಹರಾಜು ಹಾಕುವುದರ ಮೂಲಕ ರೈತರಿಗೆ ಒಳ್ಳೆಯ ಬೆಲೆ ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ. 55 ರೂಪಾಯಿ 63 ರೂಪಾಯಿ 63 ರೂಪಾಯಿ 63 65 65 ಹರಾಜಿನ ನಂತರ ಕೂಗಿದ ಬೆಲೆಗೆ ಕೊಂಡ ಗೂಡನ್ನು ರೈತ ಮತ್ತು ರೀಲರ್ಗಳ ಸಮಕ್ಷಮದಲ್ಲಿ ನಿಖರವಾದ ತೂಕ ಮಾಡಲು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ತೂಕ ಯಂತ್ರಗಳನ್ನು ಬಳಸಲಾಗುತ್ತಿದೆ. ಇದರಿಂದ ಯಾವ ಅವ್ಯವಹಾರಕ್ಕೂ ಆಸ್ಪದವಿಲ್ಲ. ರೈತರಿಗೆ ಅಂದೇ ಹಣ ಪಾವತಿ ಮಾಡುವ ಸಮರ್ಪಕ ವ್ಯವಸ್ಥೆ. ನಮ್ಮ ರಾಜ್ಯದಲ್ಲಿ ಹಿಪ್ಪು ನೇರಳೆ ವ್ಯವಸಾಯವನ್ನಾಧರಿಸಿರುವ 2.5 ಲಕ್ಷ ಕುಟುಂಬಗಳು ವರ್ಷಕ್ಕೆ ಸುಮಾರು 200 ಕೋಟಿ ರೂಪಾಯಿ ಬೆಲೆ ಬಾಳುವ 40,000 ಟನ್ ರೇಷ್ಮೆಗೂಡನ್ನು ಉತ್ಪಾದಿಸುತ್ತಾರೆ. ಸರ್ಕಾರಿ ಮಾರುಕಟ್ಟೆಯಿಂದ ಕೊಂಡ ನಂತರ ಅದರ ನೂಲು ತೆಗೆಯಲು ಅನೇಕ ಸಂಸ್ಕರಣ ವಿಧಾನಗಳಿಗೆ ಒಳಪಡಿಸುತ್ತಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶವೆಂದರೆ ಹುಳುಗಳು ಹಣ್ಣಾದ ದಿನದಿಂದ ಉಬ್ಬೆ ಹಾಕುವವರೆಗಿನ ಅವಧಿ ನಿಯಮಿತ 5 ರಿಂದ 7 ದಿವಸಗಳು ಮಾತ್ರ. ಎಚ್ಚರ ತಪ್ಪಿದರೆ ಗೂಡು ಕೊರೆದು ಚಿಟ್ಟೆ ಹೊರಬಂದು ಶ್ರಮವೆಲ್ಲ ವ್ಯರ್ಥ. ಮೊದಲು ಗೂಡು ಕೆಡದಂತೆ ಚಿಟ್ಟೆ ಹೊರಬರದಂತೆ ಮಾಡಲು ಯಂತ್ರ ಸಲಕರಣೆ ಮೂಲಕ ಉಬ್ಬೆ ಕೊಡುತ್ತಾರೆ. ಅನಂತರ ಹದವಿಲ್ಲದ ಗೂಡುಗಳನ್ನು ಬೇರೆ ಬೇರೆ ಮಾಡಲಾಗುತ್ತದೆ.
ಇದೀಗ ಅತಿ ಮುಖ್ಯ ಘಟ್ಟ. ಗೂಡುಗಳನ್ನು ಕುದಿಯುವ ನೀರಿನಲ್ಲಿ ಬೇಯಿಸಿದಂತೆ ಗೂಡಾಗಿ ಸುತ್ತಿಕೊಂಡಿದ್ದ ರೇಷ್ಮೆ ಎಳೆಯು ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಎಳೆಗಳು ನೀಳವಾದ ನೂಲಾಗಿ ಹೊರಬರುತ್ತಿರುವಂತೆ ರಾಟೆಗೆ ಸುತ್ತಿಕೊಳ್ಳುವುದು. ನೂಲು ತೆಗೆಯುವ ಅಂತಿಮ ಘಟ್ಟವೆಂದರೆ ಲಡಿ ಮಾಡುವುದು. ಅಂದರೆ ನೂಲಿನ ಅಂಟನ್ನು ತೆಗೆದು ನಿಗದಿಪಡಿಸಿದ ಉದ್ದಗಳಿಗೆ ಮತ್ತೆ ರೀಲೀಲಿಂಗ್ ಮಾಡಿ ಹಣೆದು ಮೊಳದುದ್ದದ ಲಡಿಗಳನ್ನು ಜೋಡಿಸುತ್ತಾರೆ. ಇಲ್ಲಿಗೆ ನುಣುಪಾಗಿ ಹೊಳೆಯುವ ರೇಷ್ಮೆ ಲಡಿಗಳು ಹುರಿಯಾದ ನಂತರ ಬಣ್ಣ ಲೇಪನಕ್ಕೆ, ನೇಯ್ಗೆಗೆ ಸಿದ್ಧವಾದಂತೆ. ಭಾರಿ ಪ್ರಮಾಣದಲ್ಲಿ ಯಂತ್ರ ಸಲಕರಣೆಗಳಿಂದ ರೀಲಿಂಗ್ ಮಾಡುವುದರ ಜೊತೆಗೆ ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ಉದ್ಯಮಿಗಳು ತಮ್ಮದೇ ಆದ ರೀಲಿಂಗ್ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ. ಚರಕದಿಂದ ರೀಲಿಂಗ್ ಮಾಡಿ ಲಡಿಗಳನ್ನು ಸಿದ್ಧಪಡಿಸುತ್ತಾರೆ. ಯಾವುದೇ ರೀತಿಯಲ್ಲಾಗಲಿ ಸಿದ್ಧವಾದ ರೇಷ್ಮೆ ಕೊನೆಗೆ ಸೇರುವ ಜಾಗ ಬೆಂಗಳೂರು ರೇಷ್ಮೆ ವಿನಿಮಯ ಕೇಂದ್ರ. ತಯಾರಾದ ಸ್ಥಳದಿಂದ ಬೆಂಗಳೂರಿಗೆ ತಂದ ಮಾಲನ್ನು ವಿನಿಮಯ ಕೇಂದ್ರಕ್ಕೆ ಸಾಗಿಸುವ ಸ್ಥಳೀಯ ಸಾರಿಗೆ ವ್ಯವಸ್ಥೆಯನ್ನು, ಹಮಾಲಿಗಳ ಕೂಲಿಯ ಖರ್ಚನ್ನು ಕೇಂದ್ರವೇ ವಹಿಸುತ್ತದೆ. ಈ ರೇಷ್ಮೆ ವಿನಿಮಯ ಕೇಂದ್ರದಲ್ಲಿ ಕೇಂದ್ರದ ಸದಸ್ಯನಾದ ಪ್ರತಿಯೊಬ್ಬ ರೀಲರ್ಗೂ ಪ್ರತ್ಯೇಕವಾಗಿ ಎಲ್ಲ ದಾಖಲೆಗಳಿರುವ ಒಂದು ಪಾಸ್ ಪುಸ್ತಕ, ಮಾಲನ್ನು ದಾಖಲು ಮಾಡಿಕೊಳ್ಳುವುದು, ದಾಸ್ತಾನು ಇಡುವುದು, ಅವುಗಳ ವ್ಯಾಪಾರಕ್ಕೆ ವ್ಯವಸ್ಥೆ, ಕೂಡಲೇ ಹಣ ಪಾವತಿ ಇವೆಲ್ಲಕ್ಕೂ ವಿಶೇಷ ಸೌಕರ್ಯಗಳನ್ನು ಒದಗಿಸಲಾಗಿದೆ. ರೇಷ್ಮೆ ವಿನಿಮಯ ಕೇಂದ್ರದಲ್ಲಿ ಪ್ರತಿದಿನ ಸುಮಾರು 15 ಟನ್ನಷ್ಟು ಸುಮಾರು 80 ಲಕ್ಷ ರೂಪಾಯಿ ಬೆಲೆ ಬಾಳುವ ರೇಷ್ಮೆ ನೂಲಿನ ವ್ಯವಹಾರ ನಡೆಯುತ್ತದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ವ್ಯವಹಾರಗಳನ್ನು ಕರಾರುವಾಕ್ಕಾಗಿ ನಡೆಸಲು ಸಹಾಯವಾಗುವಂತೆ ಗೊಂದಲ ವಿಳಂಬವಿಲ್ಲದೆ ವ್ಯವಹಾರದ ಎಲ್ಲ ವಿಷಯಗಳನ್ನು ಕೂಡಲೇ ಇತ್ಯರ್ಥಪಡಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಸೌಕರ್ಯವಾದ ಕಂಪ್ಯೂಟರ್ ಬಳಕೆ. ಎಲ್ಲ ವ್ಯವಹಾರವು ಸಾಮಾನ್ಯನಿಗೆ ಅರ್ಥವಾಗುವಂತೆ ಕನ್ನಡದಲ್ಲೇ. ಹತ್ರ ಬರಬೇಕು. ಹಾಕನ್ ಶುರು ಆಗ್ತಾ ಇದೆ. ಪರ್ಚೇಸ್ ಮಾಡೋರಲ್ಲ ಆಕ್ಷನ್ ಎಲ್ಲ ಹತ್ರ ಬರಬೇಕು. ಲಾಟ್ ನಂಬರ್ 1 ನಜೀರ್ ಅಹಮದ್ ತೀನಾಸಿಬರ ರೆಡಿ ಆಗಿರ್ಬೇಕು. ರೇಷ್ಮೆಗೆ ನ್ಯಾಯವಾದ ಬೆಲೆ ಬರುವಂತೆ ಮಾಡಲು ವಿನಿಮಯ ಕೇಂದ್ರದಲ್ಲಿ ನೂಲು ಬಿಚ್ಚುವವರು ಹಾಗೂ ಕೊಳ್ಳುವವರ ಸಮಕ್ಷಮದಲ್ಲಿ ಬಹಿರಂಗ ಹರಾಜನ್ನು ಅಧಿಕಾರಿಗಳು ನಡೆಸಿಕೊಡುತ್ತಾರೆ. ಲಡಿಗಳನ್ನು ವರ್ಗೀಕರಣ ಮಾಡಿ ಚರಕ, ಫಿಲೇಚರ್ ಮತ್ತು ಡೂಪಿಯಾನ ರೇಷ್ಮೆಗಳಿಗೆ ಪ್ರತ್ಯೇಕವಾದ ವಿಭಾಗದಲ್ಲಿ ಗೊತ್ತುಪಡಿಸಿದ ಸಮಯದಲ್ಲಿ ಹರಾಜು ನಡೆಯುತ್ತದೆ. ಹರಾಜಿನ ವೇಳೆಯಲ್ಲಿ ಸ್ವಾರ್ಥ ಸಾಧಕ ವರ್ತಕರು ಹಸ್ತಕ್ಷೇಪ ನಡೆಸದಂತೆ ರಾಜ್ಯ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಂಡಿದೆ. ಅದಕ್ಕಾಗಿಯೇ 5 ಕೋಟಿ ರೂಪಾಯಿ ಬಂಡವಾಳವಿರುವ
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯನ್ನು ರಚಿಸಿದೆ. ಬಹಿರಂಗ ಹರಾಜಿನಲ್ಲಿ ಮಂಡಳಿಯು ಇತರರಂತೆ ತಾನೂ ಭಾಗವಹಿಸಿ 20% ಮಾಲನ್ನು ಸ್ಪರ್ಧಾತ್ಮಕ ಬೆಲೆಗೆ ಕೊಳ್ಳುತ್ತದೆ. ಇದರಿಂದ ಧಾರಣೆ ಏರುಪೇರಾಗದೆ ಸ್ಥಿರೀಕರಣವಾಗಲು ಸಹಕರಿಸುತ್ತದೆ. ಹರಾಜು ಮುಗಿದ ನಂತರ ರೇಷ್ಮೆಯನ್ನು ರೀಲರು ಮತ್ತು ವ್ಯಾಪಾರಸ್ಥರ ಸಮ್ಮುಖದಲ್ಲಿ ನಿಖರವಾಗಿ ಎಲೆಕ್ಟ್ರಾನಿಕ್ ತೂಕ ಯಂತ್ರದಲ್ಲಿ ತೂಕ ಮಾಡಲಾಗುತ್ತದೆ. ವ್ಯಾಪಾರಿಯು ಕೊಂಡ ಬೆಲೆಯನ್ನು ಮತ್ತು ವಿನಿಮಯ ಕೇಂದ್ರದ 1% ಹಣವನ್ನು ಮಾರುಕಟ್ಟೆ ಶುಲ್ಕವಾಗಿ ಕಟ್ಟುತ್ತಾನೆ. ಈ ಮಾರುಕಟ್ಟೆ ಶುಲ್ಕವು ಬೆಲೆ ಸ್ಥಿರೀಕರಣ ಪ್ರಾಧಿಕಾರ ನಿಧಿಗೆ ಸೇರುತ್ತದೆ. ಈ ಹಣವನ್ನು ರೇಷ್ಮೆ ಉದ್ಯಮದಲ್ಲಿ ನಿರತರಾದವರಿಗೆ ಸೌಕರ್ಯಗಳನ್ನು ಒದಗಿಸಲು ಉಪಯೋಗಿಸಲಾಗುತ್ತದೆ. ರೀಲರುಗಳಿಗೆ ಆ ಕೂಡಲೇ ತೂಕಕ್ಕನುಸಾರವಾಗಿ ಹಣ ಪಾವತಿಯಾಗುತ್ತದೆ. ಇಲ್ಲಿಗೆ ವ್ಯವಹಾರ ಮುಗಿದಂತೆ. ಒಂದು ವೇಳೆ ಹರಾಜಿನಲ್ಲಿ ಸರಿಯಾದ ಬೆಲೆ ಸಿಗದಿದ್ದಲ್ಲಿ ರೀಲರ್ಗಳು ತಂದ ರೇಷ್ಮೆಯನ್ನು ಒತ್ತೆ ಇಟ್ಟು ಅದರ ಆಧಾರದ ಮೇಲೆ ಬ್ಯಾಂಕ್ಗಳಿಂದ ಸಾಲ ಪಡೆಯುವ ಸೌಕರ್ಯವಿದೆ. ಈ ವ್ಯವಸ್ಥೆಯಲ್ಲಿ ರೀಲರ್ ನೀಡಬೇಕಾದ ಬಡ್ಡಿಯ 7% ಇಲಾಖೆಯೇ ಭರಿಸುತ್ತದೆ. ಅಥವಾ ಕೇಂದ್ರದ ಉಗ್ರಾಣದಲ್ಲಿಟ್ಟು ಮರುದಿನ ಹರಾಜಿಗೆ ತರಬಹುದು. ಈ ಸೇವೆ ಉಚಿತ. ಜೊತೆಗೆ ನೂಲಿನ ಗುಣಮಟ್ಟ ಪರೀಕ್ಷಿಸಲು ರೇಷ್ಮೆ ವಿನಿಮಯ ಕೇಂದ್ರ ಪ್ರತ್ಯೇಕ ವ್ಯವಸ್ಥೆ ಮಾಡಿದೆ. ನೂಲಿನ ಸಾಮರ್ಥ್ಯ, ಬಣ್ಣ, ಹೊಳಪು ಮುಂತಾದವುಗಳನ್ನು ಪರೀಕ್ಷೆ ಮಾಡುವ ಈ ಸೇವೆ ಉಚಿತ. ರೇಷ್ಮೆ ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ವ್ಯವಹಾರಗಳನ್ನು ಪರಿಶೀಲಿಸಲು ವಿನಿಮಯ ಕೇಂದ್ರದ ಅಧಿಕಾರಿಗಳು ತಮ್ಮಲ್ಲಿ ಸಮಾಲೋಚನೆ ನಡೆಸುವುದೇ ಅಲ್ಲದೆ ಉದ್ಯಮದ ಪ್ರತಿನಿಧಿಗಳೊಂದಿಗೆ ವಿಚಾರ ವಿನಿಮಯ ಮಾಡುವುದರಿಂದ ಕೇಂದ್ರದ ಉಪಯುಕ್ತತೆ ಅಧಿಕವಾಗುತ್ತದೆ. ಒಟ್ಟಿನಲ್ಲಿ ರೇಷ್ಮೆ ವಿನಿಮಯ ಕೇಂದ್ರದ ನೆರವಿನೊಂದಿಗೆ ಉದ್ಯಮದಲ್ಲಿ ನಿರತರಾದರೆ ಈ ಎಲ್ಲ ಸೌಕರ್ಯಗಳನ್ನು ಪಡೆದುಕೊಳ್ಳಬಹುದು. ನಮ್ಮ ತಂದೆ ಕಾಲದಿಂದಲೂ ಸುಮಾರು 20 ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ಹಿಂದೆ ಈ ಎಕ್ಸ್ಚೇಂಜ್ ಆಗೋದಕ್ಕೂ ಮೊದಲೇ ನಮಗೆ ವರ್ತಕರ ಹತ್ರ ವ್ಯಾಪಾರ ಮಾಡ್ತಿದ್ದಾಗ ಕೈನ ಚೌಕದಲ್ಲಿ ಮುಚ್ಚಿಟ್ಟು ವ್ಯಾಪಾರದಲ್ಲಿ ಮೋಸ ಆಯ್ತಿತ್ತು. ನಮಗೆ ಸರಿಯಾದ ಧಾರಣೆ ಸಿಗ್ತಿರ್ಲಿಲ್ಲ. ಆದರೆ ಸಿಲ್ಕ್ ಎಕ್ಸ್ಚೇಂಜ್ ಆದಮೇಲೆ ನಮಗೆ ಯಾವ ವಿಧವಾದ ತೊಂದರೆ ಇಲ್ಲ. ಈ ಅಧಿಕಾರಿಗಳು ಹರಾಜನ್ನ ಖುಲ್ಲಾ ಮಾಡಿ ನಮಗೆ ದೊರಕಬೇಕಾದ ನ್ಯಾಯವಾದ ಬೆಲೆನ ದೊರಕಿಸ್ಕೊಡ್ತಾರೆ. ಅಕಸ್ಮಾತ್ ನಮ್ಮ ಹರಾಜಿನಲ್ಲಿ ನಮಗೆ ಬೆಲೆ ಗಿಟ್ಟಿದ್ದ ಪಕ್ಷದಲ್ಲಿ ನಾವು ಆ ರೇಷ್ಮೆನ ಒತ್ತೆ ಇಟ್ಟು ನಾವು ಸಾಲ ಪಡಿಬೋದು. ಅದು ಅಲ್ಲದೆ ನಾವು ಸಾಲ ದೊರಕದಿದ್ದ ಪಕ್ಷದಲ್ಲಿ ಗೋಡನ್ ವ್ಯವಸ್ಥೆ ಮಾಡಿದ್ದಾರೆ. ಆ ಗೋಡನ್ನಲ್ಲಿ ನಾವು ಇಟ್ಬಿಟ್ಟು ನಾಳಿನ ದಿವಸದ ಹರಾಜಿನಲ್ಲಿ ಅದನ್ನು ಹಾಕಿ ಅದನ್ನು ಮಾರಾಟ ಮಾಡ್ಬೋದು. ಈ ಸಿಲ್ಕ್ ಎಕ್ಸ್ಚೇಂಜ್ ಆದಮೇಲೆ ನಮಗೆ ತುಂಬ ತೃಪ್ತಿಕರವಾದ ಬೆಲೆ ಸಿಗ್ತಾ ಇದೆ ಮತ್ತು ನಮ್ಮ ಹಣ ಕೈಗೆ ಸಿಗ್ತಾ ಇದೆ. ಅದರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಕರ್ನಾಟಕದ ಕಾಮಧೇನು ಎಂದೆನಿಸಿದ ರೇಷ್ಮೆ ಕೃಷಿಯಲ್ಲಿ ನಿರತರಾದ ಎಲ್ಲರಿಗೂ ನೆಮ್ಮದಿ ನೀಡುತ್ತಿದೆ ಈ ರೇಷ್ಮೆ ವಿನಿಮಯ ಕೇಂದ್ರ.